ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೇಗಿದ್ದೀರಾ? ವೆಲ್ಕಮ್ ಟು ಸಖತ್ ಟೆಕ್. ಇವತ್ತಿನ ವಿಡಿಯೋನಲ್ಲಿ ಒಪ್ಪೋ ಬ್ಯಾಂಡ್ ಸ್ಟೈಲ್ ಅನ್ನೋ ಸ್ಮಾರ್ಟ್ ಬ್ಯಾಂಡ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಇದು ಆ್ಯಕ್ಚುಲಿ ಮೊನ್ನೆನೇ ಬರಬೇಕಾಗಿತ್ತು, ಬಟ್ ಕೆಲವೊಂದು ರೀಸನ್ಸ್ಗಳಿಂದ ತುಂಬ ಲೇಟ್ ಆಯಿತು ಇಲ್ಲಿ ರೀಚ್ ಆಗೋಕ್ಕೆ. ಕೊನೆಗೂ ಬಂದಿದೆ. ಇದನ್ನು ನೋಡೋ ಮುಂಚೆ ಒಂದು ವಿಷಯನ ನಿಮಗೆ ಅಪ್ ಫ್ರಂಟ್ ಹೇಳ್ಬಿಡ್ತೀನಿ. ಏನು ಅಂದರೆ, ಲಾಸ್ಟ್ ಮಂತ್ OnePlus ಬ್ಯಾಂಡ್ನ ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋ ಮಾಡಿದ್ದೆ. ಅದನ್ನೇ ರೀಬ್ರ್ಯಾಂಡ್ ಮಾಡಿ OnePlus ಬ್ಯಾಂಡ್ ಸ್ಟೈಲ್ ಅಂತ ಮಾಡ್ತಿದ್ದಾರೆ. ಪರವಾಗಿಲ್ಲ ಬಿಡಿ, ನಮಗೆ ಒಳ್ಳೆ ಸ್ಮಾರ್ಟ್ ಬ್ಯಾಂಡ್ ಬೇಕಿರೋದಲ್ವಾ, ಸೊ ಅದನ್ನು ಮಾತ್ರ ನೋಡೋಣ. ಈ ಬ್ಯಾಂಡನ್ನ ಒಬ್ಬರಿಗೆ ಗಿವ್ ಅವೇ ಆಗಿ ಕೊಡ್ತೀನಿ. ಸೊ ನಿಮಗೆ ಗೊತ್ತಿದೆ ಕ್ರೈಟೀರಿಯಾ ಏನು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಎರಡನೇದು, ಕೆಳಗೆ ಈ ವಿಡಿಯೋ ನೋಡಿ ಪೂರ್ತಿ ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿಲ್ವೋ ಕಮೆಂಟ್ ಮಾಡಿ. ಸೊ ನಾನು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಖಂಡಿತವಾಗ್ಲೂ ವಿನ್ನರ್ನ ಚೂಸ್ ಮಾಡಿ ಅನೌನ್ಸ್ ಮಾಡ್ತೀನಿ. ಸೊ ಬನ್ನಿ, ಬಾಕ್ಸ್ ಕಂಟೆಂಟ್ಸ್ ಏನೇನಿದೆ, ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸೊ ಈ ಬಾಕ್ಸ್ನಲ್ಲಿ ಮೊದಲು ಬರ್ತಿರೋದು ಮ್ಯಾನ್ಯಲ್ ಹಾಗೂ ಗೈಡು, ನಂತರ ಸ್ಮಾರ್ಟ್ ಬ್ಯಾಂಡ್ನ ಡಯಲ್. ಇದು ಒಬ್ವಿಯಸ್ಲಿ ಇದ್ರ ಜೊತೆಗೆ ಒಂದು ಸ್ಟ್ರ್ಯಾಪ್ ಸಿಗುತ್ತೆ. ಇನ್ನೊಂದು ಸರ್ಪ್ರೈಸಿಂಗ್ ಏನಂದ್ರೆ, ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಟ್ರ್ಯಾಪ್ ಕೂಡ ಸಿಗ್ತಿದೆ. ಲಾಸ್ಟಲ್ಲಿ ಸಿಗ್ತಿರೋದು ಚಾರ್ಜಿಂಗ್ ಡಾಕ್ ಮಾತ್ರ. ಸೊ ಬಾಕ್ಸ್ನಲ್ಲಿ ಈ ಕಾಂಟೆಂಟ್ಸ್ಗಳು ಸಿಗ್ತಿದೆ. ಓಕೆ, ಆಸ್ ಯೂಶುವಲ್ ಬಿಲ್ಡ್ ಹಾಗೂ ಡಿಸೈನ್ ಇಂದ ಶುರು ಮಾಡೋಣ. ಈ ಸ್ಟ್ರ್ಯಾಪ್ಸ್ನ ಫಸ್ಟ್ ಲುಕ್ನಲ್ಲೇ ನಿಮಗೆ ಗೊತ್ತಾಗುತ್ತೆ. ಇದೊಂಥರ ವಿಚಿತ್ರವಾಗಿದೆ, ಅಂದರೆ ಚೆನ್ನಾಗಿದೆ ಖಂಡಿತವಾಗ್ಲೂ. ನೀವು ಕೂಡ ನೋಡ್ಬೋದು, ಈ ಸುತ್ತಲೂ ಒಂದು ಥಿನ್ ಮೆಟಲ್ ಯೂಸ್ ಮಾಡಿದ್ದಾರೆ. ಅದು ಸ್ಮಾರ್ಟ್ ಬ್ಯಾಂಡ್ನ ಡಯಲ್ ಮೇಲೆ ಹೋಗಿ ಈಸಿಯಾಗಿ ಫಿಟ್ ಆಗುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು, ಯಾಕಂದರೆ ಈ ರೀತಿ ನಾನು ಮುಂಚೆ ನೋಡಿರಲಿಲ್ಲ. ಫಿಟ್ ಮಾಡೋದು, ಎಜೆಕ್ಟ್ ಮಾಡೋದು ಈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದೇನು ಕಷ್ಟ ಆಗಲ್ಲ, ನೀವು ಕೂಡ ನೋಡ್ಬೋದು. ಜಸ್ಟ್ ಈ ರೀತಿ ಮಾಡಿ ಈಗ ಮಾಡ್ತೀನಿ, ಫಿಟ್ ಕೂಡ ಆಗೋಗುತ್ತೆ. ಸೊ ಮೆಕ್ಯಾನಿಸಮ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಕೂಡ ನೋಡ್ಬೋದು ಒಪ್ಪೋ ಬ್ರ್ಯಾಂಡಿಂಗ್ ಇದೆ ಫ್ರಂಟಲ್ಲಿ. ಇದನ್ನು ಬಿಟ್ಟರೆ ಯಾವುದೇ ಬಟನ್ಸ್ ಇಲ್ಲ ಈ ಡಯಲ್ ಮೇಲೆ. ಇನ್ಫ್ಯಾಕ್ಟ್ ನೀವು ಟರ್ನ್ ಆಫ್ ಮಾಡಬೇಕಂದ್ರೆ ಈಸಿಯಾಗಿ ಬ್ಯಾಂಡಲ್ಲೇ ಮಾಡ್ಬೋದು, ಬಟ್ ಟರ್ನ್ ಆನ್ ಮಾಡಬೇಕಂದ್ರೆ ವಾಪಸ್ಸು ನೀವು ಚಾರ್ಜಿಂಗ್ ಯೂಸ್ ಮಾಡಬೇಕಾಗಿದೆ. ಇದು ಆ್ಯಕ್ಚುಲಿ ಎಲ್ಲ ಸ್ಮಾರ್ಟ್ ಬ್ಯಾಂಡ್ಸಲ್ಲೂ ಇದೇ ಪ್ರಾಬ್ಲಮ್ ಆಗ್ತಿರೋದು. ಅದನ್ನು ಸ್ವಲ್ಪ ಸರಿ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ನನಗಂತೂ. ಓಕೆ, ಹಿಂದೆ ನೋಡಿದ್ರೆ ಕೆಲವೊಂದು ಸೆನ್ಸರ್ಸ್ಗಳು ಕಾಣ್ತಿದೆ ನಿಮಗೂ. ಮೇಲೆ ಚಾರ್ಜಿಂಗ್ ಡಾಕ್ ಇದು, ಅದ್ರ ಕೆಳಗೆ ಸೆನ್ಸರ್ಸ್ಗಳಿದೆ. ಇದು ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತೆ, ಆ ರೀತಿ ಸೆನ್ಸರ್ಸು. ಅದ್ರ ಕೆಳಗೆ SPO2, ಇನ್ಫ್ಯಾಕ್ಟ್ ನಾನು OnePlus ಬ್ಯಾಂಡಲ್ಲೂ ಹೇಳಿದೆ, ಇದು ಆಕ್ಸಿಜನ್ ಲೆವೆಲ್ನ ಡಿಟೆಕ್ಟ್ ಮಾಡುತ್ತೆ ಈ ಬ್ಯಾಂಡ್ನಲ್ಲೇ. ಸೊ ಈ ನಡುವೆ ಸಾಕಷ್ಟು ಬ್ಯಾಂಡ್ನಲ್ಲಿ ಈ ಫೀಚರ್ಸ್ಗಳು ಬರ್ತಿದೆ. ಮುಂಚೆ ಸ್ಮಾರ್ಟ್ ವಾಚ್ನಲ್ಲಿ ಮಾತ್ರ ಬರ್ತಿತ್ತು, ಈ ನಡುವೆ ಸ್ಮಾರ್ಟ್ ಬ್ಯಾಂಡ್ನಲ್ಲೂ ಬರ್ತಿದೆ. ತುಂಬ ಒಳ್ಳೆ ಫೀಚರು. ಓಕೆ, ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಸೇಮ್ OnePlus ಬ್ಯಾಂಡ್ನಲ್ಲಿ ಏನಿತ್ತು 1.1 ಇಂಚ್ AMOLED ಡಿಸ್ಪ್ಲೇ ಇದರಲ್ಲೂ ಸಿಗ್ತಿದೆ. ಇದು ಟಚ್ಚು ಆಮೇಲೆ ಜೆಸ್ಚರ್ ಅಂದರೆ ಸ್ವೈಪ್ ಕೂಡ ಮಾಡುತ್ತೆ. ಆಬ್ವಿಯಸ್ಲಿ ಇದು AMOLED ಡಿಸ್ಪ್ಲೇ ಅಲ್ವಾ, ಕಲರ್ಸ್ಗಳು ತುಂಬ ಚೆನ್ನಾಗಿದೆ. ನೀವು ಇನ್ಫ್ಯಾಕ್ಟ್ ಔಟ್ಡೋರ್ನಲ್ಲೂ ಕೂಡ ಯೂಸ್ ಮಾಡ್ಬೋದು, ಡೈರೆಕ್ಟ್ ಸನ್ಲೈಟ್ನಲ್ಲೂ ಯೂಸ್ ಮಾಡ್ಬೋದು, ಯಾಕಂದರೆ ಬ್ರೈಟ್ನೆಸ್ ತುಂಬ ಇದೆ. ಕಲರ್ ಪ್ರೊಡಕ್ಷನ್ ಎಲ್ಲನೂ ಸೂಪರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಇದ್ರ ಮೇಲೆ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಗ್ಲಾಸ್ ಕೂಡ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ನೀವು ಹೆವಿಯಾಗಿ ಗೋಡೆಗೆ ಏನಾದರೂ ಜೋರಾಗಿ ತಗುಲಿದ್ರೆ ಮಾತ್ರ ಸ್ಕ್ರ್ಯಾಚ್ ಆಗುತ್ತೆ, ಬಟ್ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಓಕೆ, ಇದು ಸ್ಮಾರ್ಟ್ಫೋನ್ ಜೊತೆ ಕನೆಕ್ಟ್ ಮಾಡಲು ಹೇಟ್ ಆ್ಯಪ್ ಹೆಲ್ತ್ ಅಂತ ಅಪ್ಲಿಕೇಶನ್ ಇದೆ. ಸೊ ನೀವು ಆ್ಯಪ್ ಸ್ಟೋರ್ ಹಾಗೂ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಬೋದು. ಸದ್ಯಕ್ಕೆ ಇದು ಆ್ಯಂಡ್ರಾಯ್ಡ್ ಅವ್ರಿಗೆ ಮಾತ್ರ ಸಪೋರ್ಟ್ ಆಗ್ತಿದೆ. ನಾವು ತುಂಬ ಜನ ಆ್ಯಂಡ್ರಾಯ್ಡೇ ಯೂಸ್ ಮಾಡೋದು. ಇನ್ ಕೇಸ್ ನೀವು ಐಫೋನ್ ಯೂಸ್ ಮಾಡ್ತಿದ್ರೆ ಈಗ ಸದ್ಯಕ್ಕೆ ಸಪೋರ್ಟ್ ಇಲ್ಲ, ಯಾಕಂದರೆ ಅಪ್ಲಿಕೇಶನ್ ಏನೋ ವರ್ಕ್ ಆಗುತ್ತೆ, ಬಟ್ ಸ್ಮಾರ್ಟ್ ಬ್ಯಾಂಡ್ ಕನೆಕ್ಟಿವಿಟಿ ಇನ್ನೂ ತಂದಿಲ್ಲ ಈ ಒಪ್ಪೋ ಬ್ರ್ಯಾಂಡ್ ಅವರು. ನಂಬಕ್ಕಾಗಲಿಲ್ಲ, ನನಗೂ ಇಷ್ಟು ದೊಡ್ಡ ಬ್ರ್ಯಾಂಡು ಆ್ಯಂಡ್ರಾಯ್ಡ್ ಇದೆ, iOS ಗಿಲ್ಲ ಅಂದರೆ ನಂಬಕ್ಕಾಗಲಿಲ್ಲ. ಸೊ ನೀವು iOS ಫೋನ್ಸ್ ಇದ್ರೆ, ಅಂದರೆ ಐಫೋನ್ ಇದ್ದರೆ ಈಗ ಸದ್ಯಕ್ಕೆ ಈ ಬ್ಯಾಂಡ್ನ ತೊಗೊಳಕ್ಕೆ ಹೋಗ್ಬೇಡಿ. ಓಕೆ, ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತಾಡಿದ್ರೆ ಸೇಮ್ OnePlus ಬ್ಯಾಂಡ್ನಲ್ಲಿ ಏನಿತ್ತು ಅದೇ ಯೂಸರ್ ಇಂಟರ್ಫೇಸು. ಲೆಫ್ಟ್ ರೈಟ್ ಸ್ವೈಪ್ ಮಾಡಿದ್ರೆ ನಿಮಗೆ ಕೆಲವೊಂದು ವಾಚ್ ಫೇಸಸ್ ಸಿಗುತ್ತೆ. ಸದ್ಯಕ್ಕೆ 5 ವಾಚ್ ಫೇಸಸ್ ಮಾತ್ರ ಸಿಗುತ್ತೆ ಈ ಬ್ಯಾಂಡ್ನಲ್ಲಿ, ಬಟ್ ನೀವು ಆ್ಯಪ್ ಮೂಲಕ ಕೆಲವೊಂದು ಆ್ಯಪ್ ಫೇಸಸ್ ಇದೆ, ಅದನ್ನು ಡೌನ್ಲೋಡ್ ಮಾಡಿ ಸಿಂಕ್ ಮಾಡ್ಕೋಬೋದು. ಹೀಗೆ ಕೆಳಗೆ ಬ್ರೌಸ್ ಮಾಡ್ತಿದ್ರೆ ಈ ಬ್ಯಾಂಡ್ನಲ್ಲಿರೋ ಫೀಚರ್ಸ್ಗಳೆಲ್ಲ ಆಕ್ಸೆಸ್ ಮಾಡ್ಬೋದು. ನೀವು ಕೂಡ ನೋಡ್ಬೋದು, ಕ್ಯಾಮ್ರಾನು ಆಕ್ಸೆಸ್ ಮಾಡ್ಬೋದು. ಜಸ್ಟ್ ಶಟರ್ ಬಟನ್ ಮಾತ್ರ ವರ್ಕ್ ಆಗುತ್ತೆ. ಮ್ಯೂಸಿಕ್ ಕೂಡ ಕಂಟ್ರೋಲ್ ಮಾಡ್ಬೋದು. ಸೊ ಕೆಲವೊಂದು ಫೀಚರ್ಸ್ಗಳು OnePlus ಬ್ಯಾಂಡ್ನಲ್ಲಿ ಏನಿತ್ತು ಅದೇ ಫೀಚರ್ಸು ಇದರಲ್ಲೂ ಇದೆ. ಆ್ಯಸ್ ಯೂಶುವಲ್ ಹೇಳೋದೇ ಬೇಡ, ಫೋನ್ ಕಾಲ್ಸು ನೋಟಿಫಿಕೇಷನ್ಸು ಎಲ್ಲ ತೋರಿಸುತ್ತೆ. ಬಟ್ ಫೋನ್ ಕಾಲ್ನಲ್ಲಿ ನೀವು ಮ್ಯೂಟ್ ಕೂಡ ಮಾಡ್ಬೋದು, ಡಿಸ್ಕನೆಕ್ಟ್ ಕೂಡ ಮಾಡ್ಬೋದು, ಬಟ್ ರಿಸೀವ್ ಮಾಡೋಕ್ಕಾಗಲ್ಲ. ಈ ಒಂದು ಫೀಚರ್ ಇಲ್ಲ.
ಓಕೆ, ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ಸೇಮ್ 100 mAh ಬ್ಯಾಟ್ರಿ ಇದರಲ್ಲೂ ಸಿಗ್ತಿದೆ. ನನ್ಗೆ ಗೊತ್ತಿರೋಗೆ OS ಎಲ್ಲಾನು ಸೇಮೇ. ಅದರಲ್ಲಿ ಒನ್ ಪ್ಲಸ್ ಬ್ಯಾಂಡ್ನಲ್ಲಿ ಸ್ವಲ್ಪ ಬ್ಯಾಟ್ರಿ ಇಶ್ಯೂಸ್ ಇತ್ತು, ಯಾಕಂದರೆ ಸಾಫ್ಟ್ವೇರ್ ಅಷ್ಟೊಂದು ಆಪ್ಟಿಮೈಸ್ ಮಾಡಿರಲಿಲ್ಲ. ಇದರಲ್ಲೂ ನನ್ಗೆ ಗೊತ್ತಿರೋಗೆ ಸೇಮ್ ಸ್ಟೋರಿ ಆಗಿರ್ಬೋದು, ನನ್ಗೆ ಗೊತ್ತಿಲ್ಲ, ಮೋಸ್ಟ್ಲಿ ಒಪ್ಪೋ ಅವರು ಆಪ್ಟಿಮೈಸ್ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು. ಬಟ್ 100 mAh ಬ್ಯಾಟ್ರಿ ಸ್ವಲ್ಪ ಕಡಿಮೆ ಅನಿಸ್ತು, ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಒಪ್ಪೋ ಏನು ಹೇಳ್ತಿದ್ದಾರೆ ಅಂದರೆ ಅಪ್ ಟು 12 to 14 days ಬ್ಯಾಟ್ರಿ ಲೈಫ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನನ್ಗೆ ಗೊತ್ತಿರೋಗೆ 7 to 8 days ಸಿಗ್ಬೋದು ಬ್ಯಾಟ್ರಿ ಲೈಫು, ಸ್ವಲ್ಪ ಮಾಡ್ರೇಟ್ ಆಗಿ ಯೂಸ್ ಮಾಡಿದ್ರೆ. ಬಟ್ ದಟ್ಸ್ ಎನಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಕ್ಕೆ 5 ATM ಅಪ್ ಟು 50 meters ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದೆ. ಬೇಸಿಕಲಿ ನೀವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ನೀವು ಸ್ವಿಮ್ಮಿಂಗ್ ಮಾಡೋ ಕ್ಯಾಲರೀಸ್ ಎಷ್ಟು ಬರ್ನ್ ಮಾಡಿದರೆ ಅದನ್ನು ಕೂಡ ಟ್ರ್ಯಾಕ್ ಮಾಡುತ್ತಿದ್ದು. ಬಟ್ ಸ್ನಾನ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಹಾಟ್ ವಾಟರಲ್ಲಿ ಸ್ನಾನ ಮಾಡ್ತೀವಿ, ಸ್ಟ್ರ್ಯಾಪ್ಸು ಆಮೇಲೆ ಡಯಲ್ ಏನಿದೆ ಸುಟ್ಟೋಗುತ್ತೆ ಈಸಿಯಾಗಿ. ಓಕೆ, ನನ್ನ ಒಪಿನಿಯನ್ ಏನು ಅಂದರೆ ಒಪ್ಪೋ ಬ್ಯಾಂಡ್ ಸ್ಟೈಲ್ ಏನಿದೆ, ಈ ಸ್ಟ್ರ್ಯಾಪ್ಸ್ ಒಂದು ವಿಚಿತ್ರವಾಗಿದೆ, ಅಂದರೆ ಡಿಫ್ರೆಂಟ್ ಆಗಿದೆ. ಇದ್ರ ಜೊತೆಗೆ ಅಡಿಷ್ನಲ್ ಸ್ಟ್ರ್ಯಾಪ್ ಕೂಡ ಬರ್ತಿದೆ ಬಾಕ್ಸ್ನಲ್ಲಿ. ಒನ್ ಪ್ಲಸ್ ಬ್ಯಾಂಡ್ನಲ್ಲಿ ಟಿಪಿಕಲ್ ಬ್ಯಾಂಡ್ ಸಿಗ್ತಿದೆ, ಅದ್ರ ಪ್ರೈಸ್ ಇದಕ್ಕಿಂತ ಒಂದು 200-300 ಕಡಿಮೆ ಅಷ್ಟೇ. ಬಟ್ ನಿಮಗೆ ಈ ಸ್ಟ್ರ್ಯಾಪ್ ಇಷ್ಟ ಆಯಿತು ಅಂದರೆ ಇದನ್ನ ತೊಗೋಬೋದು. ಇಲ್ಲ ಒನ್ ಪ್ಲಸ್ ಮೇಲೆ ಸ್ವಲ್ಪ ಭರವಸೆ ಇದೆ, ಬ್ರ್ಯಾಂಡ್ ಕಾನ್ಷಿಯಸ್ ಅಂದರೆ ಅದನ್ನು ಕೂಡ ತೊಗೋಬೋದು. ಒಪಿನಿಯನ್ ನಿಮಗೆ ಬಿಟ್ಟಿದ್ದೀನಿ. ಎಸ್, ಇದನ್ನು ಆಗಲೇ ಹೇಳಿದಾಗೆ ಒಬ್ಬರಿಗೆ ಗಿವ್ ಅವೇ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಮಂತು ಗ್ಯಾರಂಟಿ ಒಬ್ಬ ವಿನ್ನರ್ನ ಅನೌನ್ಸ್ ಮಾಡಿ ಡಿಕ್ಲೇರ್ ಮಾಡ್ತೀನಿ ಒಂದು ವಿಡಿಯೋ ಮಾಡಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಇದೇ ರೀತಿ ಒಂದು ಎಕ್ಸೈಟಿಂಗ್ ಟೆಕ್ ಗ್ಯಾಜೆಟ್ ಅಥವಾ ಸ್ಮಾರ್ಟ್ ವಾಚ್ ಅಥವಾ ಸ್ಮಾರ್ಟ್ ಬ್ಯಾಂಡ್, ಸ್ಮಾರ್ಟ್ ಫೋನ್ ಕೂಡ ತೊಗೊಬರ್ಬೋದು. ಸೊ ಇದೇ ರೀತಿ ವೀಡಿಯೋಸ್ ನೋಡ್ತಾ ಇರಿ. ಟೇಕ್ ಕೇರ್.